ನಾನು ಪೇ ಮಾಡ್ತಾ ಇಲ್ಲ. ಅದ್ರಲ್ಲಿ ಒಬ್ರು ತುಂಬಾ ಯಾಕೋ ಜೆನ್ಯೂನ್ ಅನ್ಸಿದ್ರು. ಇವ್ರ ಹತ್ರ ತಗೊಬೋದು ಅನ್ಸ್ತು. ಸೊ ಹಾಗಾಗಿ ಅವ್ರ ಹತ್ರನೂ ಇದೇ ತರ 2, 3 ಸಲ ಬಿಲ್ ಮಾಡ್ಸೋದು ಆಮೇಲೆ ತಗೊಂತಾರಲ್ಲ ಅದೇ ತರ ಮಾಡ್ದೆ. ಲಾಸ್ಟ್ ಫೈನಲಿ ತಗೊಂಡೇ ಬಿಡೋಣ ಏನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಏನಾಗಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಂಬಿಕೆ ಬಂತು, ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಸೆಲೆಕ್ಟ್ ಮಾಡಿದೆ. ಎಷ್ಟು 68 ಚಿಲ್ಲರೆ ಏನೋ ಬಿಲ್ ಆಯ್ತು. ಅವರಿಗೆ ಬಿಲ್ ಕಳ್ಸಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಸೆಲೆಕ್ಟ್ ಮಾಡಿ ಲಾಸ್ಟ್ ಇನ್ನೊಂದೆರಡು ಸೀರೆಗಳನ್ನ ಸೆಲೆಕ್ಟ್ ಮಾಡಿ ಟೋಟಲ್ ಬಿಲ್ ಕಳ್ಸಿ ಅಂತ ಹೇಳ್ದೆ. ಅವ್ರು ಯಾಕೋ ಬಿಲ್ ಕಳ್ಸಕ್ ಹಿಂದೆ ಮುಂದೆ ನೋಡಿದ್ರು. ಅವತ್ತು ಪೂರ್ತಿ ನಾನು ಕೇಳ್ತಾನೆ ಇದ್ದೆ ಕಳ್ಸಿ ಸರ್ ಅಂತ. ಅವರೇ ಕಳಿಸ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಬಿಟ್ಟು ಒಬ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಬಂತು ಒಂದು ಫೋನು. ಮೇಡಮ್ ನೀವೀಗ ಏನ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೀರೆಗಳನ್ನ ದಯವಿಟ್ಟು ತಗೊಂಬೇಡಿ. ಒಂದೆರಡು ದಿನ ವೇಟ್ ಮಾಡಿ ನಾನು ನಿಮಗೆ ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ನೀವೇನು ಪ್ರೋಸೆಸ್ ಮಾಡಬೇಡಿ ಅಂತ ನನಗೆ ಫೋನ್ ಬಂತು. ನಾನಿವಾಗ ತೋರಿಸಿ ಸೀರೆಗಳೆಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಇದೆ. ನಿಮ್ಗೆ ಯಾವ್ದಾದ್ರು ಸಾರಿ ಇಷ್ಟ ಆದ್ರೆ ಯಾವ್ದಾದ್ರು ಇಮೇಜಸ್ ಬೇಕಂತಂದ್ರು ಅಂದ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಅಲ್ಲಿ ಕೇಳಿ ನಾನು ಆ ಸಾರಿದು ಕ್ಲಿಯರ್ ಆಗಿ ಇಮೇಜಸ್ ಕಳಿಸ್ತೀನಿ. ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ವಾಟ್ಸ್ಆಪ್ ನಂಬರ್ ಮೂಲಕ ನೀವು ಬುಕ್ ಮಾಡ್ಕೊಬಹುದು ಅಥವಾ ಡೈರೆಕ್ಟ್ DM ಕೂಡ ಮಾಡ್ಬೋದು. ಇದು ನಂದು ಸ್ಟೋರಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವ್ರು ನನಗೆ ಫೋನ್ ಮಾಡಿದ್ದಾರೆ ಅವರು ಮತ್ತೆ ಮುಂದೆ ಏನಾಯ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ತುಂಬಾ ಲಾಂಗ್ ಆಯ್ತು, ಹಾಗಾಗಿ ಥ್ಯಾಂಕ್ ಯು.